ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮೇಡಮರೇ, ಏನ್ ಮಾತು ಅಂತ ಆಡ್ತಾ ಇದ್ದೀರಾ? ಈ ಮಾತನ್ನ ವಾಪಸ್ ತಗೊಳ್ಳಿ, ಬಿಡ್ತೋರಿ. ಮೇಡಮರೇ, ಸಿದ್ಧಾರ್ಥ್ ಸರ್ ಬರ್ತಾರೆ ಅಂತ ಅಲ್ಲೊಂದು ಜೀವ ಹಗಲು ರಾತ್ರಿ ಜೀವ ಬೀಳ್ಕೊಂಡು ಕುಂತೈತೆ. ನೋಡಿ, ನಿನ್ನ ಮೆಚ್ಚಕ್ಕೆ ನಾನು ಸುಳ್ಳು ಹೇಳ್ಬೇಕಾಗಿಲ್ಲ. ನಾನು ಸತ್ಯನೇ ಹೇಳ್ತಾ ಇದ್ದೀನಿ. ಸಿದ್ಧಾರ್ಥ್ ಇನ್ಯಾವತ್ತೂ ಪಾರ್ವತಿ ಲೈಫಲ್ಲಿ ಬರಲ್ಲ ಬರಲ್ಲ ಬರಲ್ಲ. ನೀವು ಶಾಕ್ ಆದರೂ, ಆಶ್ಚರ್ಯ ಆದರೂ, ಗಾಬರಿ ಆದರೂ ಸತ್ಯ ಬದಲಾಗೋದಿಲ್ಲ. ಸಿದ್ಧಾರ್ಥ್ ಮತ್ತು ನನ್ನ ಫಿಯಾನ್ಸಿ ಒಂದೇ ಕಾಲೇಜಲ್ಲಿ ಓದಿದ್ದಾರೆ ಅಂತ ಆಗ ಹೇಳಿದ್ನಲ್ಲ, ನಾನು ಸುಮಾರು ಸಲ ಅವ್ರನ್ನ ಮೀಟ್ ಮಾಡಿದ್ದೀನಿ. ನನಗೆ ಪಾರ್ವತಿನ ಸಿದ್ದು ಲವ್ ಮಾಡ್ತಿರೋ ವಿಷಯ ಗೊತ್ತಿತ್ತು. ಅವರಿಬ್ಬರು ಮದುವೆ ಆಗ್ತಾರೆ ಅನ್ನೋದು ನನಗೆ ಗೊತ್ತಿತ್ತು. ಆದರೆ ವಿಷಯ ಏನು ಗೊತ್ತಾ, ಸಿದ್ಧಾರ್ಥ್ ನಮ್ಮ ಹಾಗೆ ಇಮೋಷ್ನಲ್ ಫೂಲ್ ಅಲ್ಲ. ಅವರು ಪ್ರಾಕ್ಟಿಕಲಾಗಿ ಬದುಕೋರು, ಪ್ರಾಕ್ಟಿಕಲಾಗಿ ಯೋಚನೆ ಮಾಡೋರು. ಹಂಗಂದ್ರೆ ಅಂದರೆ ಸಿದ್ಧಾರ್ಥ್ ಅವರು ಭಾವನೆಗಳಲ್ಲಿ ಬದುಕೋದಿಲ್ಲ. ಸಮಯಕ್ಕೆ ತಕ್ಕ ಹಾಗೆ ಬದುಕ್ತಾರೆ, ಸಂದರ್ಭಕ್ಕೆ ತಕ್ಕ ಹಾಗೆ ಬದಲಾಗ್ತಾರೆ. ಸಿದ್ಧಾರ್ಥ್ ಅವ್ರಿಗೆ ಹಣದ ಬಗ್ಗೆ ತುಂಬ ವ್ಯಾಮೋಹ ಇತ್ತು. ಆ್ಯಂಡ್ ಒನ್ ಟೈಮಲ್ಲಿ ಅವರಿಗೆ ತುಂಬ ಹಣದ ಅವಶ್ಯಕತೆ ಬಂತು. ಆಮೇಲೆ ಒಂದಿನ ಎಲ್ಲಿಂದನೋ ಸಿಕ್ಕಾಬಟ್ಟೆ ದುಡ್ಡು ಬಂತಂತೆ. ಆಮೇಲೆ ಅವ್ರು ಎಲ್ಲೋದ್ರು, ಈಗ ಏನು ಮಾಡ್ತಿದ್ದಾರೆ ನಂಗೇನು ಗೊತ್ತಿಲ್ಲ. ಮೇಡಮರೇ, ನಾ ಇನ್ನೊಂದ್ಕಿಂತ ಕೇಳ್ತೀನಿ ಅಂತ ತಿಳ್ಕೊಬೇಡಿ. ನೀವು ಹೇಳ್ತಿರೋದು ಇಲ್ಲಿರೋ ಬಗ್ಗೆ ತಾನೇ? 1000 ಕೆಲಸಗಳು ಇಟ್ಕೊಂಡು ಹೀಗೆ ಗೊತ್ತಿಲ್ಲದೆ ಇರೋ ವ್ಯಕ್ತಿ ಹತ್ರ ಇಷ್ಟೆಲ್ಲ ಹೇಳಕ್ಕೆ ನನಗೇನು ಹುಚ್ಚಿಡ್ದಿದ್ಯಾ? ನಾನು ಹೇಳ್ತಿರೋದು ಸಿದ್ಧಾರ್ಥ್ ಬಗ್ಗೆನೆ. ಅಯ್ಯೋ ಭಗವಂತ, ಎಂತ ಗತಿ ತಂದ್ಬಿಟ್ಟಪ್ಪ. ಮೇಡಮರೇ, ನಿಮ್ಮ ಹುಡುಗನಿಗೆ ಸಿದ್ಧಾರ್ಥ್ ಸರ್ ಗೊತ್ತು ಅಂದ್ರಲ್ಲ, ಹೌದು, ಒಂದ್ಸಲ ಕೇಳಿ ನೋಡಿ, ಫೋನ್ಗಿನ್ ಏನಾದರೂ ಮಾಡಿದ್ರಾ ಅಂತ ಕೇಳಿ ನೋಡಿ ಮೇಡಮರೇ. ಅದೇ ಹೇಳ್ತಿದ್ದೀನಿ, ನನ್ನ ಫಿಯಾನ್ಸಿಗೂ ಯಾವುದೇ ಫೋನ್ ಬಂದಿಲ್ಲ. ಆದರೆ ಅವ್ರು ಹೇಳಿದ್ದು ಒಂದೇ ಮಾತು, ಪಾರ್ವತಿಗೆ ಸಿದ್ಧಾರ್ಥ್ ಮೋಸ ಮಾಡಬಾರ್ದಾಗಿತ್ತು ಅಂತ. ಸೊ ಅದರ ಅರ್ಥ ಪಾರ್ವತಿನ ಸಿದ್ಧಾರ್ಥ್ ಆಲ್ರೆಡಿ ಬಿಟ್ಟಿದ್ದಾನೆ, ಮೋಸ ಮಾಡಿದ್ದಾನೆ ಅಂತ ಅಲ್ವಾ? ಅಕಸ್ಮಾತ್ ಸಿದ್ಧಾರ್ಥ್ ಪಾರುನ ಲವ್ ಮಾಡ್ತಿರೋದು ನಿಜನೇ ಆಗಿದ್ರೆ ಇಷ್ಟು ದಿನದಲ್ಲಿ ಒಂದ್ಸಲ ಆದರೂ ಕಾಲ್ ಮಾಡ್ಬೋದಾಗಿತ್ತಲ್ಲ. ಇಲ್ಲಿ ಎಲ್ಲಾನು ಅನಿವಾರ್ಯತೆ, ಅವಶ್ಯಕತೆ ಮೇಲೆ ನಿಂತಿರುತ್ತೆ. ಟೈಮ್ ಇಲ್ಲ, ಕಷ್ಟ ಅನ್ನೋದೆಲ್ಲ ಸುಳ್ಳು. ಪ್ರಿಯಾರಿಟಿ ಮ್ಯಾಟರ್ಸ್. ಪಾರ್ವತಿ ಖುಷಿಗೆ ಎಲ್ಲೋ ಇದು ನೀವು ನನ್ನ ಹುಡ್ಕೊಂಡು ಬಂದಿಲ್ವಾ? ಇದು ಹೇಗೆ ಸಾಧ್ಯ? ಇಲ್ಲಿದೆ ಪ್ರಿಯಾರಿಟಿ, ಅಲ್ಲಿಲ್ಲ. ನಿಜ ಏನು ಗೊತ್ತಾ, ನನ್ನ ಪ್ರಕಾರ ಪಾರ್ವತಿ ಸಿದ್ಧಾರ್ಥ ಮದುವೆ ಆಗದೇ ಇದ್ದಿದ್ದೇ ಒಳ್ಳೇದಾಯ್ತು. ಇಲ್ಲ ಮೇಡಮ್ ಅವರೇ, ನನ್ನ ಮನ್ಸು ಯಾಕೋ ಇದನ್ನ ನಂಬ್ತಾನೆ ಇಲ್ಲ. ನೀವು ಅವ್ರು ಎಲ್ಲವ್ರೆ ಅಂತ ಹೇಳಿದ್ರೆ ನಾನೇ ಹೋಗಿ ಅವ್ರ ತಾವು ಮಾತಾಡ್ತೀನಿ. ನಿಮ್ಮನ್ನ ನೋಡಿದ್ರೆ ಅಯ್ಯೋ ಅನ್ಸುತ್ತೆ. ಇಷ್ಟೆಲ್ಲ ಹೇಳಿದ್ರು ನೀವು ಅವ್ರನ್ನ ನಂಬ್ತಾ ಇದ್ದೀರಲ್ಲ. ನಿಮ್ಮಂಥ ಜನಕ್ಕೆ ಅನ್ಯಾಯ ಆಗಬಾರ್ದು. ಸಿದ್ಧಾರ್ಥ್ ಇಸ್ ಅ ಚೀಟರ್, ಮೋಸಗಾರ. ಹೋಗಿ ಪಾರ್ವತಿಗೆ ಹೇಳಿ, ಅವನಿಗೋಸ್ಕರ ಕಾಯೋ ಬದಲು ಯಾರಾದರೂ ಒಳ್ಳೆ ಹುಡುಗನ ನೋಡಿ ಮದುವೆ ಆಗಿ ಅಂತ. ಈಗಲೂ ನೀವಿದ್ದೀರಾ ಅನ್ನೋ ನಂಬಿಕೆ ಮೇಲೆ ನಾನು ನಮ್ಮ ಹುಡುಗಿನ ಮನೆಗೆ ಕಳಿಸ್ಕೊಡ್ತೀನಿ. ನೀವೇ ಇವಳನ್ನ ಚೆನ್ನಾಗಿ ನೋಡ್ಕೋಬೇಕು. ಈ ಮದುವೆನೂ ನೀವೇ ನಿಲ್ಲಿಸ್ಬೇಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.